ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿ ಬೆಚ್ಚಿ ಬಿದ್ದದ್ದು ಯಾಕೆ ನಿಜವಾಗ್ಲೂ ಖಾಲಿ ಆಗಿಬಿಟ್ರ ಹಬ್ಬಕ್ಕ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಹಬ್ಬಕ್ಕ ದೃಷ್ಟಿ ಮತ್ತು ದತ್ತ ಇಬ್ಬರ ಮದುವೆ ಆಗಿದೆ ಅಂತ ಜಗತ್ತಿನ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ದೃಷ್ಟಿ ಮನೆ ಸೊಸೆ ಅನ್ನೋದನ್ನು ಅನೌನ್ಸ್ ಮಾಡಬೇಕು, ಅದೇ ಕಾರಣಕ್ಕೆ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀನಿ, ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇದರಿಂದ ದೃಷ್ಟಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಅದಕ್ಕೆ ಅದೇ ಒಂದು ಖುಷಿಯಲ್ಲಿ ಅಪ್ಪ ಅಮ್ಮನ ಹತ್ರ ಬಂದಿದೆ. ನನ್ನನ್ನು ಹಬ್ಬಕ್ಕೆ ತಾಯಿ ನಿಜವಾಗ್ಲೂ ಸೊಸೆ ಅಂತ ಒಪ್ಕೊಂಡ್ಬಿಟ್ರು, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಕುಣಿದು ಕುಪ್ಪಳಿಸ್ತಿದ್ದಾಳೆ. ಇಡೀ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಕೂಡ ಅಷ್ಟೇ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಿದ್ದಾರೆ. ಇದರ ನಡುವೆ ಇಲ್ಲಿ ಹಬ್ಬಕ್ಕೆ ಈ ರೀತಿ ದೃಷ್ಟಿನ ಸೊಸೆ ಅಂತ ಒಪ್ಕೋತಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಆ ಕಡೆ ಶರು ಅಕ್ಕ ತಂಗಿರು ಎಲ್ಲರೂ ಕೂಡ ತುಂಬಾ ಟ್ರಿಗರ್ ಆಗಿದ್ದಾರೆ, ತುಂಬಾ ಟೆನ್ಷನ್ ಮಾಡ್ಕೋತಿದ್ದಾರೆ, ತುಂಬಾ ರಬ್ಬಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಡೆ ಹೇಮಾ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದೆ ತನ್ನ ಗಂಡ ಸುದರ್ಶನ್ ಹತ್ರ, ಇನ್ನು ಮುಂದೆ ನೀನು ಈ ರೀತಿ ಯಾವತ್ತೋ ಬರೋದು ಎಲ್ಲ ಮಾಡಬೇಡ, ಕಣ್ಣು ಮುಂದೆ ಕಾಣಿಸ್ಕೋಬೇಕು, ಅಮ್ಮ ಕೂಡ ಮನೇಲೇ ಇದ್ದಾರೆ, ಜೊತೆಗೆ ಅಕ್ಕನ ಹತ್ರ ಪರ್ಸೆಂಟೇಜ್ ತೊಗೋತಿದ್ದೆ, ಇದೇ ರೀತಿ ಆದರೆ ಸುಮ್ಮನಿರೋಕೆ ಆಗೋದಿಲ್ಲ, ಯಾಕಂದರೆ ಅಕ್ಕ ಅಂದ್ಕೊಂಡಿದ್ದು ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ, ಮೊದಲಿದ್ದೇ ಬೇರೆ, ಈಗ ದೃಷ್ಟಿ ಮನೆಗೆ ಬಂದಿದ್ದಾಳೆ, ಅಮ್ಮ ಯಜಮಾನಿ ಅಂತ ಕೂಡ ಹೇಳ್ತಿದ್ದಾರೆ ಅಂತಂದಮೇಲೆ ನಿಜವಾಗ್ಲೂ ಕೂಡ ನಾವು ನಮ್ಮದನ್ನು ನೋಡ್ಕೋಬೇಕಾಗತ್ತೆ, ಎಷ್ಟಾಗುತ್ತೋ ಅಷ್ಟು ಬಾಚ್ಕೊಂಡ್ಬಿಟ್ಟು ನಮ್ಮ ಲೈಫಲ್ಲಿ ಸೆಟಲ್ ಆಗಿಬಿಡೋಣ ಅಂತ ಗಂಡಂಗೆ ಹೇಳ್ಕೊಡ್ತಿದ್ದಾರೆ. ಈ ಕಡೆ ಗಂಡ ಕೂಡ ನೀನು ನನ್ನ ಜೊತೆ ಇದ್ದೆ ಅಂದಮೇಲೆ ಖಂಡಿತ ನಾನು ಏನು ಬೇಕಿದ್ರೂ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಆತ ಕಡೆ ಶರು ಹತ್ರ ಹೇಮಾತ್ ನೇತ್ರ ಇಬ್ಬರು ಕೂಡ ಹೋಗ್ತಾರೆ. ಏನಕ್ಕ ನಮ್ಮ ಹತ್ರ ಒಂದು ಡಿಸ್ಕಸ್ ಮಾಡಬೇಕಿತ್ತಲ್ವಾ, ಅಮ್ಮನ ಕರೆಸ್ತಾ ಇದ್ದೀನಿ ಅಂತ ಆಗ ಯೋಚನೆ ಮಾಡಬಹುದಿತ್ತು, ನೀನು ಇವಾಗ ಕರೆಸಿ ಏನಾಯಿತು ನೋಡು, ನಿನ್ನ ಪ್ಲಾನ್ ಉಲ್ಟಾ ಹೊಡೆದ, ಅಮ್ಮ ದೃಷ್ಟಿನ ಸೊಸೆ ಅಂತ ಒಪ್ಕೋತಿದ್ದಾರೆ, ಇಷ್ಟು ದಿನ ಯಜಮಾನಿ ಅಂತ ಹೇಳಿ ಗಂಡ ದತ್ತು ಕರೀತಿದ್ದ, ಆದರೆ ಇವಾಗ ಮನೆಗೆ ಯಜಮಾನಿ ಆಗ್ತದಾಳೆ, ಏನು ಮಾಡೋದು, ನಮ್ಮ ಕತೆ ಖಂಡಿತ ಗೇಟ್ ಪಾಸ್ ಸಿಗತ್ತೆ ಅಷ್ಟೇ ಅಂತಿದ್ರೆ, ಏನು ಈಗ ನನ್ನ ಜೊತೆ ಇರಬೇಕು ಅನ್ಸಿದ್ರೆ ಇರಿ, ನನಗೂ ಕೂಡ ಗೊತ್ತಾಗ್ತಿದೆ ನಾನು ಮಾಡಿದ್ದು ಎಡ್ವರ್ಟ್ ಆಗಿದೆ, ಅದರಿಂದ ಬೇರೆದೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ ಅಂದಾಗ ಅದು ಹಾಗಲ್ಲ ಅಕ್ಕ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಾಗ ಮತ್ತೆ ಎಲ್ಲರೂ ಕೂಡ ಸೇರಿ ಇನ್ನೊಂದು ಪ್ಲ್ಯಾನ್ ಮಾಡೋಣ ಅಂತ ಶರು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಹೇಮಾ ಅಂತೂ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ಅಮ್ಮ ದೃಷ್ಟಿನ ಸೊಸೆ ಅಂತ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ವ, ದೃಷ್ಟಿ ಇದ್ರೆ ತಾನೇ ಅಂತ ಹೇಳಿ ದೊಡ್ಡದೊಂದು ಸ್ಕೆಚನ್ನೇ ಹಾಕ್ತಿದ್ದಾರೆ. ಅದ ಕಡೆ ಬಜರಂಗಿ ಮತ್ತು ಕಿಶೋರ್ ಇಬ್ಬರು ಕೂಡ ಈ ಒಂದು ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಹಬ್ಬಕ್ಕೆ ಅವರಿಂದ. ಈ ಕಡೆ ಅಲ್ಲಿಗೆ ಇಲ್ಲಿ ನೇತ್ರ ಪ್ರೀತಿ ಮಾಡ್ತಿರೋ ಹೊಸ ಹುಡುಗ ಎಂಟ್ರಿ ಕೊಟ್ಟಿದ್ದಾರೆ, ಅವರೇ ಇದರ ಇವೆಂಟ್ ಮ್ಯಾನೇಜ್ಮೆಂಟ್ನ ಕೂಡ ವಹಿಸ್ಕೊಂಡಿದ್ದಾರೆ. ಇಲ್ಲಿ ನೇತ್ರಾಗೆ ಎಲ್ಲಿ ವಿಷಯ ಗೊತ್ತಾಗ್ಬಿಟ್ರೆ ಬಜರಂಗಿಗೆ ಏನಪ್ಪ ಮಾಡೋದು ಅಂತ ಕೂಡ ನೇತ್ರ ಯೋಚನೆ ಮಾಡ್ತಿದ್ದಾಳೆ. ಅತ್ತ ಕಡೆ ದೃಷ್ಟಿ ಬಂದು ಹಬ್ಬಕ್ಕವ್ರ ಹತ್ರ, ನನ್ನ ಈ ಮನೇಲಿ ಯಾರೂ ಕೂಡ ಸೊಸೆ ಅಂತ ಒಪ್ಕೊಂಡಿರಲಿಲ್ಲ, ದತ್ತವರೇ ನನ್ನ ಹೆಂಡತಿ ಅಂತ ಒಪ್ಕೊಂಡಿರಲಿಲ್ಲ, ಆದರೆ ನೀವು ನನ್ನನ್ನು ಅರ್ಥ ಮಾಡ್ಕೊಂಡು ಸೊಸೆ ಅಂತ ಒಪ್ಕೊಂಡ್ರಲ್ವ, ನಿಜವಾಗ್ಲೂ ನಂಗೆ ಖುಷಿ ಆಗುತ್ತೆ ಅಂದಾಗ ಖುಷಿಯಿಂದ ಬೇಡ, ನೀನು ನಿನ್ನ ಮನೆಯವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ವಿ, ನನ್ನ ದತ್ತ ನಿಮಗೆ ಜೀವನ ಕೊಟ್ಟಿದ್ದ, ಆದರೆ ಅವ್ನ ಜೀವನನೇ ಹಾಳು ಮಾಡಿದೆ, ಇಂಪನ ಜೊತೆ ಸೇರಿಕೊಂಡು ನಿನಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ, ಇವತ್ತು ನಾನು ಒಪ್ಕೋತಿದ್ದೀನಿ ಅಂದರೆ ನಿಮ್ಮ ಮೇಲಿನ ಪ್ರೀತಿ ಕಾಳಜಿ ಅಂತ ಖಂಡಿತ ಅಲ್ಲ, ನಿನ್ನ ನಾನು ಸೊಸೆ ಅಂತ ಒಪ್ಕೋತಿಲ್ಲ, ಸಮಾಜದ ಮುಂದೆ ನನ್ನ ಮಗನ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸೊಸೆ ಅಂತ ಹೇಳ್ತಿದ್ದೀನಿ ಅಂತ ಶಾಕ್ ಕೊಡ್ತಾರೆ ದೃಷ್ಟಿ.